ಅದೇ ಪ್ರಕಾರವಾಗಿ ಇಲ್ಲಿ ಅಯ್ಯಪ್ಪನನ್ನ ಇವರು ಸಹಿತವಾಗಿ ಬೆಳೆಸ್ತಾ ಇದ್ದಾರೆ. ನಾವು ಬೆಳೆಸುವುದಕ್ಕಿಂತ ಮುಂಚಿತವಾಗಿ ಭಗವಂತನ ಕೃಪೆಯಿಂದ ಪತ್ತುಕೊಂಡು ಹುಟ್ಟಿ ಬಂದಿರುವಂತ ಮಗು ಇದು ಸಮಾಜಕ್ಕಾಗಿ ಬೆಳಕಾಗ್ತದೆ ಅಂತ ತಿಳ್ಕೊಂಡ್ರು. ಇಲ್ಲಿ ಹಿಂಗ ಈ ಮಗುವಿನ ಆಸೆಯನ್ನು ಮನೆಯ ಊರೊಳಗೆ ಯಾರು ಬರುತ್ತಿದ್ರು, ನಿರ್ಗತಿಕರು ಯಾರು ಕಣ್ಣಿಗೆ ಬೆಳೀತಿದ್ರು ಅವರನ್ನ ಮನೆಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸೋದು ಕಳಿಸೋದು ಹಿಂಗೆಲ್ಲ ಅಯ್ಯಪ್ಪ ಮಾಡುತ್ತಿದ್ದ. ಒಂದಿಷ್ಟು ಜನ ಊರಾಗಿರ್ತಾರ, ಅಗರಿರಂಗಿಲ್ರಿ ಜನಗಳು, ಸರಳ ಇರ್ತಾರಲ್ರಿ ಜನಗಳು. ತಾವು ಒಂದು ತುತ್ತಿನ ಊಟಕ್ಕಾಗಿ ದುಡಿಮೆ ಮಾಡುವುದಕ್ಕಾಗಿ ಬಂದಿದ್ದಾರೆ. ಈ ಮಗು ಆಗರ್ಭ ಶ್ರೀಮಂತರಂತೆ ಮನೆಗೆ ಕರೆದುಕೊಂಡು ಹೋಗಿ ದಾಸೋಹ ಮಾಡಿಸೋದು ಊಟ ಮಾಡಿಸೋದು ಮಾಡ್ತಾನ. ದೊಡ್ಡ ಆಡಂಬರದ ಬದುಕು ಈ ಮಗು ಮಾಡುತ್ತಾರೆ ಅಂತ ಒಂದಿಷ್ಟು ಜನ ಅಲ್ಲೆಗಳ್ಳೆ ಕತ್ತಿದ್ರಿ. ಒಂದಿಷ್ಟು ಜನ ಅಣಕ ಮಾಡ್ಲಕ್ಕತ್ತಿದ್ರು. ಇದ್ಯಾವುದನ್ನ ಲೆಕ್ಕಿಸಲಿಲ್ಲ ಚಿನ್ನಯ್ಯನವರು. ಗೊತ್ತದ, ಇದು ಭಗವಂತನ ಪ್ರೇರಣೆಯಿಂದ ಹುಟ್ಟಿದ ಮಗು. ಈ ಮಗು ಏನು ಮಾಡಿದ್ರು ಒಂದು ಅರ್ಥ ಅಂತ ತಿಳ್ಕೊಂಡು ಸುಮ್ಮ ಬಿಟ್ಟಿದ್ದಾರೆ ಇಲ್ಲಿ ಚಿನ್ನಯ್ಯನವರು. ಇಲ್ಲಿ ಊರೊಳಗೆ ಸಹಿಸ್ಲಿಕ್ಕೆ ಆಗ್ತಿಲ್ಲ ಜನಗಳು. ನೋಡಿ, ಯಾರಾದ್ರೂ ದಾನ ಧರ್ಮವನ್ನ ಮಾಡ್ತಾರಂದ್ರೆ ಸಹಿಸಂಗಿಲ್ಲ. ಒಂದಿಷ್ಟು ಜನ ಎಲ್ಲ ಬಂದದ ಕೊಟ್ಟಿರ್ತಾರಂತ. ಯಾವಾಗಲೂ ದಾನ ಧರ್ಮವನ್ನ ಮಾಡುವಂತ ಗುಣ ಸದಾವಕಾಲವಾಗಿ ಹೆಂಗ ಬರಬೇಕಂದ್ರ ಒಂದ್ ಕೈ ಕೊಟ್ಟದು ಇನ್ನೊಂದು ಕೈ ಗೊತ್ತಿರ್ಕೊಡುದು. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅನ್ನುವಾಗ ಭಗವಂತ ಕೊಟ್ಟ ಕಾಲಕ್ಕೆ ದಾನ ಧರ್ಮವನ್ನ ಮಾಡಬೇಕಂತ ಬಂಧುಗಳೇ. ಭಗವಂತ ಸಿರಿ ಸಂಪತ್ತನ್ನು ನಮಗೆ ಕೊಡ್ತಾನಂದ ಬಳಿಕ ಮನೆಯೊಳಗ ಹಾಗೆ ಸಂಪತ್ತನ್ನು ಅನುಭವಿಸುವುದಕ್ಕಾಗಿ ನಮ್ಮಷ್ಟಕ್ಕೆ ನಮಗಾಗಿ ಕೊಟ್ಟಿರೋದಿಲ್ಲ. ಆ ಭಗವಂತನ ಧಾರ್ಮಿಕ ಪುಣ್ಯ ಕ್ಷೇತ್ರಗಳಲ್ಲಿ ಎಲ್ಲಿ ಒಳ್ಳೆ ಕಾರ್ಯಗಳು ನಡೆದಾವೆ ಅಲ್ಲಿ ದಾನ ಧರ್ಮವನ್ನ ಮಾಡೋದು, ಯಾರ ಮನೆಯೊಳಗೆ ಬಡತನ ಅಂತ ಕಣ್ಣಿಗೆ ಬೀಳುತ್ತದೆ ಒಂದಿಷ್ಟು ಸಹಾಯವನ್ನ ಮಾಡೋದು. ಕಲ್ಯಾಣದ ಹುಡೇದ ಗ್ರಾಮದೊಳಗ ಶ್ರೀ ಕಟ್ಟ ಮಲ್ಲಿಕಾರ್ಜುನನ ಸನ್ನಿಧಾನದೊಳಗೆ ಮಹಾಪುರಾಣ ನಡೆದದ. ಈ ಪುರಾಣಕ್ಕೆ ದಾನ ಧರ್ಮವನ್ನ ಕೊಟ್ಟು ಪುಣ್ಯ ಕೀರ್ತಿಶಾಲಿಗಳಾಗಿ ನಾವೆಲ್ಲ ಬಾಳ್ತೀವೆನ್ನುವಂತ ಮಾತನ್ನ ಮನದೊಳಗ ಹಿಂಗಿತವನ್ನ ಅರಿತುಕೊಳ್ಳಬೇಕು. ಅಯ್ಯಪ್ಪ ತಾತ ದಾಸೋಹವನ್ನ ಮಾಡಿಕೊಳ್ಳುತ್ತಾ ಮಹಾಜ್ಞಾನಿ ಬಾಲಯೋಗಿ ಆಗುತ್ತಾ ಹೊಂಟಿದ್ದಾನೆ. ಹಿಂಗ ದಾನ ಧರ್ಮವನ್ನ ಮಾಡುತ್ತಾ ಹೊಂಟ ಈ ಕಡೆ ನದಿ ಚಾಗಿ ಗ್ರಾಮದವರು. ಇಲ್ಲಿ ನದಿ ಚಾಗಿ ಗ್ರಾಮದವರೆಲ್ಲರೂ ಆ ಊರೊಳಗ ಆಸ್ತಿ ಅದ. ಯಾರ್ದು? ಪಂಚ ಆಳದವರ ಆಸ್ತಿ ಅದ, ವಿಶ್ವಕರ್ಮದವರ ಆಸ್ತಿ ಅದ. ಇದು ಯಾರ ಆಸ್ತಿ ಅಂತ ಎಲ್ಲಾ ಕಡೆ ಹುಡುಕ್ತಾರೆ. ಆದ್ರೆ ಇಲ್ಲಿ ಯಾರ್ದು ಅಂತ ಗೊತ್ತಾಗ್ತಿಲ್ಲ. ಅಷ್ಟೇ ಒಂದು ಕಡೆ ನದಿಚಾಗಿ ಗ್ರಾಮದೊಳಗೆ ಸುದ್ದಿ ಹೊಂಟದಿದು. ಇಲ್ಲಿ ಮಕ್ಕಳು 12-13 ವರ್ಷಕ್ಕೆ ಮಕ್ಕಳು ಬರುತ್ತಾ ಇದ್ದಾರೆ. ಬಂದ ಬಳಿಕ ಮಕ್ಕಳಿಗೆ ಸಹಿತವಾಗಿ ಉಪನಯನವನ್ನ ಮಾಡಿಸಬೇಕು, ದೀಕ್ಷೆ ಮಾಡಿಸಬೇಕಂತ ಇಲ್ಲಿ ಚಿನ್ನಯ್ಯ ಚಿನ್ನಮಾಂಬೇರಿಗೆ. ಯಾಕಂದ್ರೆ ಮಕ್ಕಳು ದೊಡ್ಡವರಾದ ಬಳಿಕ ನಾವು ದೀಕ್ಷೆ ಕೊಡಿಸಿಲ್ಲ ಅಂತಂದ್ರ ಮುಂದೆ ಮೋಕ್ಷ ಇಲ್ಲ ಮಕ್ಕಳಿಗೆ. ತಂದೆ ತಾಯಿಯರಾಗಿರ್ತಕ್ಕಂಥವರು ಗುರುಗಳ ಕಡೆಯಿಂದ ದೀಕ್ಷೆಯನ್ನ ಪ್ರತಿಯೊಬ್ಬರು ಸಹಿತವಾಗಿ ಮಕ್ಕಳಿಗೆ ದೀಕ್ಷೆ ಕೊಡಿಸ್ಬೇಕು. ಗುರುಗಳು ಹೆಂಗಿರಬೇಕಂತಂದ್ರೆ ಒಳ್ಳೆ ಗುರುಗಳನ್ನ ನೋಡಿ ಮಕ್ಕಳಿಗೆ ದೀಕ್ಷೆ ಕೊಡಿಸಿದರೆ ಮುಂದೆ ಮೋಕ್ಷ ಸಿಗ್ತಾರೆ. ಗುರುಗಳಾಗಬೇಕಾದ್ರೆ ಗುರುವಿನ ಅಗ್ನಿಯನ್ನು ಪತ್ತುಕೊಂಡು ಗುರುವಾಗಿರಬೇಕು. ಅಂತ ಗುರುವರ್ಯರನ್ನು ನೋಡಿ ಹುಡುಕಿ ದೀಕ್ಷೆ ಕೊಡಿಸಬೇಕು. ಇಲ್ಲಿ ನಮ್ಮ ಮಕ್ಕಳಿಗೆ ಸಹಿತವಾಗಿ ಉಪನಯನ ದೀಕ್ಷಾ ಕಾರ್ಯಕ್ರಮವನ್ನ ಮಾಡಿಸೋಣ. 13 ವರ್ಷದ ಮಕ್ಕಳಾಯ್ತಂತ ತಿಳ್ಕೊಂಡು ತಮ್ಮ ಇಷ್ಟಾರ್ಥ ಮನೆಯ ಗುರುಗಳಾಗಿರ್ತಕ್ಕಂಥವರನ್ನ ಇಲ್ಲಿ ಚಿನ್ನಯ್ಯ ಚಿನ್ನಮಾಂಬೆಯವರು ಕರೆಸಿ ಮಕ್ಕಳಿಗೆ ದೊಡ್ಡ ಬಸವ ಮತ್ತು ಅಯ್ಯಪ್ಪನವರಿಗೆ ದೀಕ್ಷಾ ಕೊಡಿಸಿದ್ರು. ಯಾವಾಗ ಇಲ್ಲಿ ದೀಕ್ಷಾ ಆಯ್ತು, ದೀಕ್ಷಾ ಆದ ಬಳಿಕ ಗುರುಗಳು ಹೇಳಿದ ಪ್ರಕಾರವಾಗಿ ಪೂಜೆ ಅನುಷ್ಠಾನವನ್ನೆಲ್ಲ ಧ್ಯಾನವನ್ನ ಮಾಡುತ್ತಾ ಇಲ್ಲಿ ಅಯ್ಯಪ್ಪ ಹೊರಟ. ಇಲ್ಲಿ ಪೂಜೆಯನ್ನ ಮಾಡುತ್ತಾ ಹೊರಟಾಕರೆ ಆದ್ರೆ ಎಲ್ಲಾ ಗ್ರಂಥಗಳನ್ನ ಓದುತ್ತಾ ಅಯ್ಯಪ್ಪ ಹೊರಟಿದ್ದಾನೆ. ಹೋಗುವಂತ ಸಂದರ್ಭದೊಳಗೆ ಯಾವ ಪುಸ್ತಕವನ್ನ ತೆಗೆದರೂ ಸಹಿತವಾಗಿ ಗುರು ಇಲ್ಲದೆ ಆಶೀರ್ವಾದವಿಲ್ಲ. ಗುರುವಿನ ಅನುಗ್ರಹ ಬೇಕು ಅಂತ ಪ್ರತಿಯೊಂದು ಪುಸ್ತಕದೊಳಗೆ ಸಾರಿ ಬರೆದಿದ್ದಾರೆ. ಅಂತಹ ನಿಜವಾದ ಗುರುವಿನ ಆಶೀರ್ವಾದ ನನಗೆ ಬೇಕಾಗಿದೆ ಅಂತ ಈ ಮಗು ವಿಚಾರ ಮನದೊಳಗ ಉಳಿದುಕೊಂಡಾರೆ. ಹಿಂಗ ಉಳಿತು ಇಲ್ಲಿ ಧ್ಯಾನಾಸಕ್ತನಾಗಿ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದ, ದಾಸೋಹ ಮಾಡುತ್ತಿದ್ದ. ಇಲ್ಲಿ ಏನಾಗಿತ್ತು ಅಂದ್ರ ಕಾತರಕಿ ಗ್ರಾಮದೊಳಗೆ ಎಲ್ಲಾ ಭಕ್ತರು ಪಂಚಾಂಗವನ್ನ ಕೇಳೋದು ಹೇಳೋದು ಚಿನ್ನಯ್ಯನವರನ್ನ ಮಾಡುತ್ತಿದ್ರು. ಇಲ್ಲಿ ನದಿ ಚಾಗಿ ಜನರೂ ಸಹಿತವಾಗಿ ಒಂದಿಷ್ಟು ಜನ ಬರುತ್ತಿದ್ರು. ಬರುವಂತ ಸಂದರ್ಭದೊಳಗ ನದಿ ಚಾಗಿ ಗ್ರಾಮದೊಳಗಿರುವಂತ ಆಸ್ತಿ ಯಾರದು ಅಂತ ಮುಂದೆ ಗೊತ್ತಾಗ್ತದಂದ್ರ ಕಾತರಕಿಯೊಳಗಿರುವಂತ ಚಿನ್ನಯ್ಯನವರ ಆಸ್ತಿ ಇದಂತ ಗೊತ್ತಾಗ್ತದೆ. ಸುಳಿವು ಮೂಡಿತು.
ಇಲ್ಲಿ ಅಯ್ಯಪ್ಪ ಇಲ್ಲಿ ಒಂದು ದಿವಸ ಊರು ಹೊರಗ ಕುಳಿತುಕೊಂಡಿರುವಂತ ಸಂದರ್ಭ. ಯಾವಾಗ ಊರು ಹೊರಗ ಕುಳಿತುಕೊಂಡಿರುವಂತ ಸಂದರ್ಭದೊಳಗೆ ಒಬ್ಬ ಜಡದಾರಿ, ಒಬ್ಬ ಶಿವಯೋಗಿ, ಒಬ್ಬ ಸಂತ ಪರಮಾತ್ಮನಂತೆ ನಿರಾಲಂಬ ಸ್ವರೂಪನಾಗಿ ಅಯ್ಯಪ್ಪನ ಮುಂದ ಧಾವಿಸಿ ಹೋಗ್ತಾನೆ. ಯಾವಾಗ ಧಾವಿಸಿ ಹೋದ ಅಯ್ಯಪ್ಪ ಪಾದಕ್ಕ ನಮಸ್ಕಾರ ಮಾಡಿದ ಮಗು. ನಮಸ್ಕಾರ ಮಾಡಿದ ಬಳಿಕ ಅಯ್ಯಪ್ಪನ ಜೊತೆ ಈ ಸಂತ ಜಡದಾರಿ ಆಗಿರುವಂತ ಶಿವಸ್ವರೂಪಿಯಾಗಿ ಆಗಿರುವಂತ ಸಾಧುವಿನ ಜೊತೆ ಮಾತುಗಳ ನಡೆಯುತ್ತಾರೆ. ಯಾವಾಗ ಮಾತು ನಡೆದ ಬಳಿಕ ಆ ಶಿವಯೋಗಿ ಹೇಳುತ್ತಾನೆ ಅಯ್ಯಪ್ಪನಿಗೆ, ನಿಮ್ಮನ್ನ ಈ ಕಾತರಿಕೆಯ ಗ್ರಾಮಕ್ಕೆ ಕರೆಸಿರುವಂತದ್ದು ಯಾರು ಅಂದ್ರ ಕಾಳಿಕಾ ದೇವಿ ಈ ಕಾತರಿಕೆಯ ಗ್ರಾಮಕ್ಕೆ ಬರುವಂತೆ ಮಾಡಿದ್ದಾಳೆ. ಈ ಕಾತರಿಕೆಯ ಗ್ರಾಮಕ್ಕೆ ಬರುವಂತೆ ಮಾಡಿದ್ದಾಳೆ. ಹಾಗೆ ಬಂದಿಲ್ಲ, ನದಿ ಚಾಗಿಯೊಳಗ ನಿಮ್ಮ ಆಸ್ತಿ ಪೂರ್ವಜರು ವಂಶಸ್ಥರು ಬಳಸಿರುವಂತ ಆಸ್ತಿ ನಿಮಗಾಗಿ ಕಾಯ್ತಾ ಇದೆ. ಮುಂದೊಂದು ದಿನ ನದಿ ಚಾಗಿ ಗ್ರಾಮದವರು ನಿಮ್ಮ ಬಳಿ ಬಂದು ನಮ್ಮೂರಿಗೆ ಬನ್ನಿ ಅಂತ ಕರೀತಾರೆ. ಹಿಂದೆ ನೋಡದೆ ಮುಂದೆ ನೋಡದೆ ಆ ಊರಿಗೆ ಹೋಗಬೇಕು ಅಂತ ಹೇಳಿದ. ಮತ್ತು ಮನೆಗೆ ಕರೆದುಕೊಂಡು ಬಂದ. ಮನೆಯೊಳಗೆ ಪ್ರಸಾದವನ್ನ ಮಾಡಿಸಿದ ಬಳಿಕ ಮುಂದೆ ಅವರನ್ನ ಕಳಿಸಿಕೊಡ್ತಾನೆ. ಅವರು ಆ ಶಿವಯೋಗಿ ಸಂತ ಮಹಾತ್ಮರು ಹೋಗ್ಬಿಡ್ತಾರೆ. ಸ್ವಲ್ಪ ಸಮಯದೊಳಗೆ ಮುಂದೆ ಹೋಗ್ತಾರೆ. ಎಲ್ಲಿಯೂ ಕಾಣೋದಿಲ್ಲ ಸಂತ ಮಹಾತ್ಮರು. ಯಾವಾಗ ಕಾಣಲಿಲ್ಲವೋ ಇಂಥ ಒಂದು ಮಾತಿನ ವಿಚಾರವನ್ನ ಯಾರ ಬಳಿ ಹೇಳ್ತಾರೆ? ಮಗ ಹೆತ್ತ ತಂದೆಯ ಬಳಿ ಹೇಳುತ್ತಾನೆ. ಅಂತ ಅಪ್ಪ, ಒಬ್ಬ ಸಂತ ಮಹಾತ್ಮ ನಮ್ಮ ಮನೆಗೆ ಪ್ರಸಾದಕ್ಕಾಗಿ ಬಂದಿರುವಂತ ಸಂದರ್ಭದಲ್ಲಿ, ಭೇಟಿಯಾಗಿರುವಂತ ಸಂದರ್ಭದೊಳಗ ನದಿ ಚಾಗಿ ಗ್ರಾಮದ ಊರು ನಮ್ಮ ಊರು. ಹಿಂದಿನವರು ನಮಗಾಗಿ ಹೊಲ ಮನೆಯನ್ನ ಎಲ್ಲ ಆಸ್ತಿ ಉಳಿಸಿ ಹೋಗಿದ್ದಾರೆ. ಆ ಊರಿನ ಗ್ರಾಮದವರು ನಮ್ಮನ್ನ ಕರೀಲಕ್ಕೆ ಬರುತ್ತಾರ, ಆ ಗ್ರಾಮಕ್ಕೆ ಹೋಗ್ರಿ ಅಂತ ಹೇಳಿದ್ದಾರೆ ಅಂತ ಯಾವಾಗ ಅಯ್ಯಪ್ಪ ಹೆತ್ತ ತಂದೆಯ ಮುಂದೆ ಹೇಳಿದ, ತತ್ಕ್ಷಣದೊಳಗ ಚಿನ್ನಯ್ಯನವರ ವಾಣಿ ಸಹಿತವಾಗಿ ಸಿದ್ಧಿ ಇರುವಂತ ವಾಣಿ ಆ ಮಹಾತ್ಮ ಬಂದು ಯಾವಾಗ ಹೇಳಿದ್ದಾರೆ ಅನ್ನುವಂತ ಮಾತು ಮಗ ತಂದೆಗೆ ಹೇಳಿದ. ತತ್ಕ್ಷಣದೊಳಗ ತಂದೆ ಹೇಳ್ತಾನೆ, ನಿನಗೆ ಭೇಟಿ ಆಗಿರ್ತಕ್ಕಂಥವ್ರು ಬೇರೆ ಯಾರು ಅಲ್ಲ, ಮತ್ತ ಮೌನೇಶ್ವರ ಅವತಾರ ಆ ಊರೊಳಗ ಮತ್ತೆ ಹೋಗಿ ಅಂತ ನಿನ್ನ ಮುಖವಾಗಿ ನಮಗೆ ತೋರಿಸಿದ್ದಾರೋ ಮಗು. ಅಯ್ಯಪ್ಪನ ಮುಖಾಂತರವಾಗಿ ತಿಂತಿನಿ ಮೌನೇಶ್ವರ ದರ್ಶನ ಅಲ್ಲಲ್ಲಿ ಭೇಟಿ ಕೊಡುತ್ತಿರುತ್ತಾನೆ. ಯಾವಾಗ ಇದು ಅಯ್ಯಪ್ಪನ ತಿಂತಿನಿ ಮೌನೇಶನ ಕೃಪೆಯಿಂದ ಹುಟ್ಟಿ ಬಂದಿದ್ದೀಯ ಅಂದ ಬಳಿಕ ತಿಂತಿನಿ ಮೌನೇಶನ ದಾರಿ ತೋರಿರುವಂಥದ್ದು. ಹೇಳಿದ ಬಳಿಕ ಸ್ವಲ್ಪ ದಿನದೊಳಗೆ ಮತ್ತೆ ನದಿಚಾಗಿ ಗ್ರಾಮದವರು ಕರೀಲಿಕ್ಕೆ ಬರ್ತಾರೆ ಬಂಧುಗಳೇ ಇಲ್ಲಿಗೆ. ಯಾವಾಗ ಕರೆಯುವುದಕ್ಕಾಗಿ ಬಂದು ಇಲ್ಲಿ ಊರೊಳಗೆ ಬಂದು ಹೇಳ್ತಾರೆ, ಎಲ್ಲಾ ದೇವರ ಪೂಜೆಯನ್ನ ಮಾಡುತ್ತಾ ಇರುವಂತ ಸಂದರ್ಭದೊಳಗ ಬಂಗಾರ ವಜ್ರ ಆಭರಣಗಳನ್ನ ಮಾಡುತ್ತಾ ಚಿನ್ನಯ್ಯನವರು ಹೊಟ್ಟಿದ್ದಾರೆ. ಇಲ್ಲಿ ನದಿಚಾಗಿ ಗ್ರಾಮದವರು ಬಂದು, ಯಪ್ಪ ಮಹಾತ್ಮರೇ, ನಿಮ್ಮ ಆಸ್ತಿ ಎಲ್ಲ ನಮ್ಮ ಊರೊಳಗದ, ಆ ಆಸ್ತಿಯನ್ನ ನಿಮ್ಮ ಹೆಸರಿಗೆ ಬದಲಾವಣೆಯನ್ನ ಮಾಡ್ತೀವಿ, ಆಸ್ತಿ ತೆಗೆದುಕೊಳ್ಳ್ರಿ. ಇಂಥ ಆಸ್ತಿ ಎಲ್ಲಾದ್ರೂ ಸಿಕ್ಕರೆ ನಿಮ್ಮಂತವ್ರು ಯಾರಾದ್ರೂ ಬಿಡ್ತೀರಿ ಅಂದ್ರೆ ನಾವೆಲ್ಲ ಬಾಜು ಹೊಲ ಇದ್ರೆ ನಮ್ಮ ಹೆಸರಿಗೆ ಮಾಡಿಸೋಳಕ್ ನಾವೆಲ್ಲ ಓಡಾಡುತ್ತೀವಿ. ಬಹಳ ದಿನ ಆದ್ರೂ ಸಹಿತವಾಗಿ, ಬಹಳ ವರ್ಷಗಳಾದ್ರೂ ಸಹಿತವಾಗಿ ಈ ಪಂಚಾಲದವರೆಗೆ ಈ ಆಸ್ತಿ ಮುಟ್ಟಿಸಬೇಕನ್ನುವಂತ ಗುಣ ನದಿಚಾಗಿ ಗ್ರಾಮದವರಲ್ಲಿತ್ತು. ಹಿಂಗೆ ಕಾಲ ಕಳೆದ ಬಳಿಕ ಸ್ವಲ್ಪ ದಿನ ಆಗಿತ್ತು. ಇಲ್ಲಿ ಏನಾಯ್ತಂದ ಬಳಿಕ ನಮ್ಮ ಊರಿಗೆ ಬನ್ರಿ, ನಿಮ್ಮ ಆಸ್ತಿ ತೆಗೆದುಕೊಳ್ಳ್ರಿ ಅಂತ ಹೇಳಿದಾಗ, ನಾವು ಸ್ವಲ್ಪ ದಿನಗಳ ಕಳೆದ ಬಳಿಕ ಮತ್ತೆ ನಿಮ್ಮ ಊರಿಗೆ ಬರ್ತೀವಿ, ಇನ್ನು ನಿಮ್ಮ ಊರಿಗೆ ಹೊರಡ್ರಿ, ಅಮ್ಮಕ್ಕ ನಮಗ ಇಲ್ಲಿ ಜೀವನಕ್ಕೆ ಆಧಾರವಾಗಿ ನಮಗ ಹೊಲಮನೆಯನ್ನ ಕೊಟ್ಟಿದ್ದಾಳೆ, ಹಾಗೆ ಬಂದ್ರೆ ಅಮ್ಮಕ್ಕನ ಕಣ್ಣಲ್ಲಿ ಕಣ್ಣೀರು ಬರುತ್ತದೆ. ಆ ತಾಯಿಗೆ ಸಾಂತ್ವನವನ್ನ ಮಾಡಿ, ಆ ತಾಯಿಗೆ ಸಾಂತ್ವನದ ನುಡಿಗಳನ್ನ ಹೇಳಿ ಮತ್ತೆ ನಾವು ನಮ್ಮೂರಿಗೆ ಬರ್ತೀವಿ ಅಂತ ತಿಳ್ಕೊಂಡು ಇವರನ್ನ ನಗಿಸುತ್ತ ಸಂತೋಷದಿಂದ ಊರಿಗೆ ಕಳಿಸಿಕೊಡುತ್ತಾರೆ. ಇಲ್ಲಿ ಅಮ್ಮಕ್ಕನನ್ನ ಕರೆದು ಹೇಳುತ್ತಾರೆ, ಚಿನ್ನಮಾಂಬಿಯರು ಹೇಳ್ತಾರೆ, ನೋಡುವ, ಇಷ್ಟು ದಿನಗಳ ಪರ್ಯಂತರವಾಗಿ ನಮಗ ವಾಸವನ್ನ ಮಾಡುವುದಕ್ಕಾಗಿ ನಿನ್ನ ಊರೊಳಗ ಮನೆಮಠವನ್ನ ನಮಗ ಅನುಕೂಲವನ್ನ ಮಾಡಿರುವೆ. ಆದರೆ ನಮ್ಮ ವಂಶಸ್ಥರೆಲ್ಲರೂ ಸೇರಿಕೊಂಡು ಹಿಂದೆ ಆಸ್ತಿ ಮಾಡಿದ್ರು, ಇಡೀ ಊರಾಗಿನ ಜನ ಕರ್ಲಿಕ್ಕೆ ಬಂದಾರ, ಶಿವನ ವಾಣಿಯಾಗ್ಯದ, ಅಲ್ಲಿಗೆ ನಾವು ಹೋಗ್ಲೇಬೇಕಾಗ್ಯದ, ಇದಕ್ಕೆ ಅಡ್ಡಿ ಬರಬೇಡಮ್ಮ, ನಾವು ಹೋಗ್ತೀವಂದಾಗ ಅಮ್ಮಕ್ಕ ಅಪ್ಪಣೆ ಕೊಡುತ್ತಾಳ. ಆಗಲ್ರಿ ಗುರುಗಳೇ ಅಂತಾಳ ಅಮ್ಮಕ್ಕ. ಆದ್ರೆ ಇಡೀ ಊರಾಗಿನ ನಂತರ ಒಳ್ಳೆಯವರು ನಮ್ಮನ್ನ ಬಿಟ್ಟು ಹೋಗ್ತಾರಂತ ದುಃಖ ಆಗ್ತದೆ ಊರಾಗಿನ ಜನಕ್ಕ.
ಯಾಕಂದ್ರೆ ಒಳ್ಳೆಯವ್ರ ಅಂತಲೇ ಇರ್ಬೇಕ್ರೆ. ಒಳ್ಳೆಯವ್ರ ಹತ್ರ ಇದ್ರೆ ನಮ್ಗೆ ಏನಾದ್ರೂ ಕುಂದು ಕೊರತೆಗಳು ಬಂದಾಗ ಕಷ್ಟ ದುಃಖ ದುಮ್ಮಾನಗಳನ್ನ ಹೇಳಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಒಳ್ಳೆಯವರನ್ನ ಬಿಟ್ಟಿರ್ಲಿಕ್ಕೆ ಆಗ್ಲಿಲ್ಲ ಒಂದಿಷ್ಟು ಜನಕ್ಕೆ. ಈ ಮಹಾತ್ಮರ ಬಿಟ್ಟು ಹೋಗೋದು ಬೇಡ ಅಂತ ಹೇಳಿದ ಸಹಿತವಾಗಿ ಕೇಳಲಿಲ್ಲ. ಸಂತ ಮಹಾತ್ಮರ ಬಾಯಿಯೊಳಗ ಒಂದು ಸಾರಿ ಬಂದ್ರೆ ಹಿಂದೆ ಹೆಜ್ಜೆ ಹಾಕೋದಿಲ್ಲ, ಮುಂದೆ ಹೊರಡುತ್ತಾರೆ. ಇಡೀ ಊರಾಗಿನ ಜನಕ್ಕೆ ಸಂತೋಷದಿಂದ ಇನ್ನು ಹೋಗಿ ಬರ್ತೀವಿ. ಆದ್ರ ಆ ಮನೆಯೊಳಗ ಲಿಂಗ ಮೂತ್ರ ಕಲ್ಲು ಹಾಕಿರುತ್ತಾರೆ. ಈ ಲಿಂಗ ಮೂತ್ರ ಕಲ್ಲಿಗೆ ಪ್ರತಿನಿತ್ಯ ನಾವು ಪೂಜೆ ಮಾಡ್ಲಿಕ್ಕೆ ನದಿ ಚಾಯಿಗಳೊಳಗಿದ್ರೂ ಸಹಿತವಾಗಿ ಪೂಜೆ ಮಾಡ್ಕೋತ ಬರೋದು ಹೋಗೋದು ಮಾಡ್ತೀವಿ ಅಂತ ಹೇಳಿ ಎಲ್ಲರಿಗೆ ಸಂತೋಷದಿಂದ ಮುಂದೆ ಎಲ್ಲಿಗೆ ಬರ್ತಾರೆ? ನದಿ ಚಾಯಿ ಗ್ರಾಮಕ್ಕೆ ಬರುತ್ತಾರೆ. ಈ ನದಿ ಚಾಯಿ ಗ್ರಾಮದೊಳಗ ಉಳಿದುಕೊಂಡು ಮತ್ತೆ ತಮ್ಮ ಕಾಯಕದೊಳಗ ಹೊಲಮನೆ ಕೆಲಸದೊಳಗ ಕಾಯಕದೊಳಗ ಉಳಿದುಕೊಳ್ತಾರೆ. ಹೆಂಗ ಕಾಯಕವನ್ನ ಮಾಡುತ್ತಾರೆ, ಹೆಂಗಿಲ್ಲ ಅನ್ನುವಂತ ಸಂದೇಶವನ್ನ ಗವಾಯಿಗಳವರು